ಎ9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಉಗ್ರರ ತವರೂರು ಪಾಪಿ ಪಾಕಿಸ್ತಾನ ಸರ್ವನಾಶವಾಗಲಿ. ಶ್ರೀ ವಿಠಲಾಚಾರ್ಯ ದೇಶಪಾಂಡೆ. ದೇಶ ವಿಭಜನೆಯಾದಾಗಿನಿಂದಲೂ ಭಾರತದ ಸ್ವಾಭಿಮಾನವನ್ನ ಒಂದಿಲ್ಲ ಒಂದು ರೀತಿ ಕೆಣಕುತ್ತಿರುವ ಉಗ್ರರ ತವರೂರಾದ ಪಾಪಿ ಪಾಕಿಸ್ತಾನ ಸರ್ವನಾಶವಾಗಲಿ ಎಂದು ಶ್ರೀ ವಿಠಲಾಚಾರ್ಯ ದೇಶಪಾಂಡೆ ಶಪಿಸಿದರು. ಸಿಕಾರಾಖಾನೆಯ ಬಿಕೆ ಗುಡ್ದಿನಿ ರಸ್ತೆಯಲ್ಲಿರುವ ಶ್ರೀ ಹನುಮಾನ ಮಂದಿರದಲ್ಲಿ ಭಾರತದ ರಕ್ಷಣೆ ಸೈನಿಕರ ಮನೋಬಲ ಆತ್ಮಸ್ಥೈರ್ಯ ಹೆಚ್ಚಿಸಿ ಪಾಕಿಸ್ತಾನದ ಶತ್ರು ಸೈನ್ಯವನ್ನ ನಾಶಪಡಿಸಲು ಸರ್ವಶಕ್ತ ಹನುಮಂತ ಶಕ್ತಿ ನೀಡಲಿ ಎಂದು ಶನಿವಾರ 10/5/2025 ಬೆಳಗ್ಗೆ ಬಜರಂಗ ಬಲಿಗೆ ವಿಶೇಷ ಪೂಜೆ ಪ್ರಾರ್ಥನೆ ಅಭಿಷೇಕ ಮಂಗಲಾರ್ಚನೆ ಸಲ್ಲಿಸಿ ಮಾತನಾಡಿದ ಅವರು, ಭಾರತ ದೇಶ ಶಾಂತಿ ಸದ್ಭಾವನೆ ಹೊಂದಿದ ರಾಷ್ಟ್ರ. ನಾವು ಯಾರಿಗೂ ಕೆಡುಕು ಬಯಸಿದವರಲ್ಲ. ಸರ್ವೇ ಜನ ಸುಖಿನೋ ಭವಂತು ಎಂದು ವಿಶ್ವ ಶಾಂತಿಯನ್ನ ಅಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥಿಸುವ ಶಾಂತಿ ಪ್ರಿಯರಾದ ಭಾರತೀಯರನ್ನ ಬಲಹೀನರು ಎಂದು ತಿಳಿದು ಇತರರು ನಮ್ಮನ್ನು ದುರುಪಯೋಗಪಡಿಸಿಕೊಳ್ಳಲು ಬಂದರೆ ತಕ್ಕ ಉತ್ತರ ನೀಡಲು ಸದಾ ಸನ್ನದ್ಧರು. ಇದನ್ನ ವೈರಿ ರಾಷ್ಟ್ರಗಳ ಇತಿಹಾಸವನ್ನ ಅರಿತು ಪಾಠ ಕಲಿಯಬೇಕು. ಇಲ್ಲದೆ ಹೋದರೆ ಭಾರತದೊಂದಿಗೆ ವೈರತ್ವ ಹೊಂದಿ ಯುದ್ಧ ಮಾಡಿ ಸರ್ವನಾಶ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ನ್ಯಾಯವಾದಿ ದಾನೇಶ್ ಅವಟಿ ಈ ಸಂದರ್ಭದಲ್ಲಿ ಮಾತನಾಡಿ, ದೇಶದಲ್ಲಿ ಇಂದು ಯುದ್ಧದ ಕಾರ್ಮೋಡ ಕವಿದಿದೆ. ಭಾರತ ಪಾಕಿಸ್ತಾನ ಪರಸ್ಪರ ನೇರ ಯುದ್ಧಕ್ಕಿಳುವ ಎಲ್ಲಾ ಲಕ್ಷಣಗಳು ಕಾಣುತ್ತಿವೆ. ವ್ಯಾಪಾರಿ ಬುದ್ಧಿಯ ಅಣ್ವಸ್ತ್ರಗಳನ್ನು ತುಂಬಿಕೊಂಡು ಚೀನಾ, ಜಪಾನ್, ಅಮೆರಿಕ, ಕೊರಿಯಾದಂತ ರಾಷ್ಟ್ರಗಳು ಯುದ್ಧವನ್ನು ಪರೋಕ್ಷವಾಗಿ ಬೆಂಬಲಿಸುತ್ತವೆ. ಯುದ್ಧವೊಂದೇ ಪರಿಹಾರವಲ್ಲ. ಶಾಂತಿ ಸಹನೆ ಭಾರತೀಯರ ಬಲಹೀನತೆಯಲ್ಲ. ಕಾರಣ ವೈರಿ ರಾಷ್ಟ್ರಗಳಾದ ಚೀನಾ, ಬಾಂಗ್ಲಾ, ಪಾಕಿಸ್ತಾನಗಳು ಪದೇ ಪದೇ ಭಾರತದ ಮೇಲೆ ಕಾಲು ಕೆದರಿ ಕದನಕ್ಕೆ ಬರುತ್ತಿವೆ. ಈಗ ಯುದ್ಧ ಅನಿವಾರ್ಯವಾಗಿದೆ. ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಪೂರ್ವ ಸಿದ್ಧತೆಯಿಂದ ಜಾಗರೂಕತೆಯಿಂದ ದಿಟ್ಟ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಅಕ್ರಮ ಪಾಕಿಸ್ತಾನ, ಬಾಂಗ್ಲಾ, ರೋಹಿಂಗ್ಯಾ ವಲಸಿಗರನ್ನ ಮೊದಲು ಹೊರಬರಬೇಕು. ಇವರಿಂದ ದೇಶಕ್ಕೆ ಗಂಡಾಂತರವಿದೆ ಎಂದು ತಿಳಿಸಿ, ಭಾರತೀಯರು ಜಾತಿ, ಧರ್ಮ ಮತ್ತು ಪಾರ್ಟಿ ಪಕ್ಷ ಎಂದು ಕಚ್ಚಾಡದೆ ದೇಶದ ಗೆಲುವಿಗೆ ಅವಕಾಶ ಸಿಕ್ಕರೆ ಗಡಿಯಲ್ಲಿ ಭಾರತದ ಸೈನಿಕರ ಕೈಬಲ ಪಡಿಸಲು ಸೇವೆಗೆ ಸಿದ್ಧರಾಗಿರಬೇಕೆಂದು ವಿನಂತಿಸಿದರು. ಹಿರಿಯದೂರಿನ ನಿಂಗಪ್ಪ ಸಂಗಾಪುರ್ ಮಾತನಾಡಿ, ಕಾಶ್ಮೀರದ ಪಹಲ್ಗಾಮ್ ದಾಳಿಯಲ್ಲಿ ಪ್ರವಾಸಿಗರು ಈಗ ನಡೆಯುತ್ತಿರುವ ಪಾಕಿಸ್ತಾನಿ ಉಗ್ರರ ಮಟ್ಟ ಹಾಕುವ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಭಾರತೀಯ ಸೈನಿಕರು ಮೃತರಾಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರ ಕುಟುಂಬ ವರ್ಗದವರಿಗೆ ದುಃಖ ಸಹಿಸುವ ಶಕ್ತಿಯನ್ನ ನೀಡಲಿ ಎಂದು ಪ್ರಾರ್ಥಿಸಿದರು. ಭಾರತದ ದಿಟ್ಟ ಮಹಿಳೆಯರಾದ ಕರ್ನಲ್ ಸೋಫಿಯಾ ಕುರೇಶಿ, ವಿಂಗ್ ಕಮಾಂಡರ್ ವಿಮಿಕಾ ಸಿಂಗ್ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ದಿಟ್ಟತನದಿಂದ ನಾರಿ ಶಕ್ತಿ ಪ್ರದರ್ಶಿಸಿ ವೈರಿಗಳನ್ನ ಮಟ್ಟ ಹಾಕಿ ಹೆಮ್ಮೆಯ ಭಾರತ ಮಾತೆಯ ಪುತ್ರಿಯರೆನಿಸಿದ್ದಾರೆ. ಅವಕಾಶ ಸಿಕ್ಕರೆ ಯುದ್ಧರಂಗದಲ್ಲಿಯೂ ಭಾರತೀಯ ನಾರಿಯರು ತಕ್ಕ ಉತ್ತರ ನೀಡಲು ಸಿದ್ಧ ಎಂದು ಇತಿಹಾಸ ಮಾಡುವ ಮೂಲಕ ಸಾಬೀತುಪಡಿಸಿದ್ದಾರೆ. ಅದರಲ್ಲೂ ಕರ್ನಲ್ ಸೋಫಿಯಾ ಕುರೇಶಿ ಕನ್ನಡ ನಾಡಿನವಳು ಎಂಬುದು ಕನ್ನಡಿಗರಿಗೆ ಹೆಮ್ಮೆಯ ಗರಿ ಮೂಡಿಸಿದೆ. ಅವರಿಗೆ ಹಾಗೂ ಭಾರತದ ಸಮಸ್ತ ವೀರ ಯೋಧರಿಗೆ ಎಲ್ಲಾ ಭಾರತೀಯರ ಪರವಾಗಿ ಅಭಿನಂದನೆಗಳು ಎಂದು ಶುಭ ಹಾರೈಸಿದರು. ಕಾರ್ಯಕ್ರಮವನ್ನು ವಿಜಯಕುಮಾರ್ ಜಾಬಾ, ಶ್ರೀಮತಿ ಗೀತಾ ಜಾಬಾ ಆಯೋಜಿಸಿ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಅಶ್ವಿನಿ ಅಂಗಡಿ, ಶ್ರೀದೇವಿ ಬಡಗೇರ್ ದೇಶಭಕ್ತಿ ಗೀತೆ ಹಾಡಿದರು. ಈ ಸಂದರ್ಭದಲ್ಲಿ ಶಿವರಾಜ್ ಶಿಂದೆ, ಅಂಬರೀಶ್ ಇಂಡಿ, ಹುಸೇನ್ ಬಾಷಾ ತಾಶ್ವಾಲೆ, ರಾಜು ಕಂಚಿಕೋಟಿ, ಬಸವರಾಜ್ ಅಡಕಿ, ಲಾಲಾಬಿ ತಸೆವಾಲಿ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಮಡು ಪಾಟೀಲ್ ನಿರೂಪಿಸಿದರು. ವಿಜಯ ಲಕ್ಷ್ಮೀ ಸಾಗರ್ ವಂದಿಸಿದರು. ಭಾರತ ದೇಶದ ಜಯಘೋಷಣೆಗಳೊಂದಿಗೆ ಕಾರ್ಯಕ್ರಮ ಕೊನೆಗೊಂಡಿತು. ವಂದನೆಗಳೊಂದಿಗೆ ದಾನೇಶ್ ಅವಟಿ ವಕೀಲರು. ಮೊಬೈಲ್ ಸಂಖ್ಯೆ 9535939588. ಇವತ್ತಿನ ದಿವಸ ಐತಿಹಾಸಿಕ ನಗರ ವಿಜಯಪುರದಲ್ಲಿ ಶಿಕಾರ್ಖಾನೆಯ ಪ್ರದೇಶದಲ್ಲಿ ಶ್ರೀ ಹನುಮಾನ್ ಮಂದಿರದಲ್ಲಿ ನಮ್ಮ ಶಿಕಾರ್ಖಾನೆಯ ಎಲ್ಲ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಇವತ್ತು ದೇಶದಲ್ಲಿ ಯುದ್ಧದ ಕಾರ್ಮೋಡ ಕವಿದಿದೆ. ಪಾಪಿ ಪಾಕಿಸ್ತಾನ ಪದೇ ಪದೇ ಭಾರತವನ್ನು ಕೆಣಕಿ ಭಾರತದಲ್ಲಿ ಉಗ್ರರನ್ನು ಬಿಟ್ಟು ಅನೇಕ ಜನರ ಮೇಲೆ ದಾಳಿ ಮಾಡಿ ಪಹಲ್ಗಾಮ್ ದಾಳಿಯಲ್ಲಿ ಮೊನ್ನೆ ದಿವಸ 16 ಜನ ಹತರಾಗಿರುವುದು ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ತಂದಿದೆ. ಇಂಥ ಅಪ್ರಯುಕ್ತ ದಾಳಿಯನ್ನು ಪಾಕಿಸ್ತಾನ ಮೇಲಿಂದ ಮೇಲೆ ಮಾಡ್ತಾ ಇರುವ ಕಾರಣಕ್ಕಾಗಿ ಅದಕ್ಕೆ ತಕ್ಕ ಉತ್ತರ ನೀಡಲು ನಮ್ಮ ಭಾರತ ದೇಶ ಕೇಂದ್ರ ಸರ್ಕಾರ ದಿಟ್ಟ ಕ್ರಮ ಕೈಗೊಂಡಿದೆ.
ಪಾಕಿಸ್ತಾನದ ಮೇಲೆ ಪ್ರತಿದಾಳಿಯನ್ನು ಮಾಡಿ ಉಗ್ರರ ಅಡಗುದಾಣಗಳನ್ನು ಹುಡುಕಿ ನೂರಾರು ಜನ ಉಗ್ರರನ್ನು ಹತ್ಯೆಗೈದಿದೆ. ಅದರಲ್ಲಿ ನಮ್ಮ ಭಾರತೀಯ ಯೋಧರು ಕೂಡ ಪ್ರಾಣಾರ್ಪಣೆಯನ್ನು ಮಾಡಿದ್ದಾರೆ, ವೀರಗತಿಯನ್ನು ಅಪ್ಪಿದ್ದಾರೆ. ನಮ್ಮ ದೇಶದ ಹೆಮ್ಮೆಯ ಮಹಿಳೆಯರು ಕೂಡ ಇವತ್ತಿನ ದಿವಸ ಯುದ್ಧದಲ್ಲಿ ಮುನ್ನುಗ್ಗಿ ಶತ್ರು ಸೈನಿಕರಿಗೆ ತಕ್ಕ ಉತ್ತರವನ್ನು ನೀಡಿದ್ದಾರೆ. ಆ ಕಾರಣಕ್ಕಾಗಿ ಈಗ ಭಾರತ ಪಾಕಿಸ್ತಾನ ಯುದ್ಧ ಆಗುವ ಸಂದರ್ಭ ಹತ್ತಿರದಲ್ಲಿದೆ. ವಿಶ್ವದಲ್ಲಿ ಯುದ್ಧದ ಕಾರ್ಮೋಡ ಕಳೆದಿದೆ. ಈಗ ಒಂದು ಕಡೆ ಚೀನಾ, ಒಂದು ಕಡೆ ಅಮೇರಿಕ ಅಣ್ವಸ್ತ್ರಗಳನ್ನು ತಯಾರು ಮಾಡಿ ಅವುಗಳನ್ನು ಮಾರಾಟ ಮಾಡಬೇಕಾದ್ರೆ ಅವುಗಳಿಂದ ಅವರು ಆದಾಯವನ್ನು ಪಡಿಬೇಕಾದ್ರೆ ಯುದ್ಧ ಬೇಕಾಗ್ಯದವರು. ಆ ಯುದ್ಧವನ್ನು ಭಾರತ ಮತ್ತು ಪಾಕಿಸ್ತಾನಕ್ಕೆ ಯುದ್ಧವನ್ನು ಹಚ್ಚಿ ಈ ಅಮೇರಿಕ ಮತ್ತು ಚೀನಾದವರು ತಮ್ಮ ಶಸ್ತ್ರಾಸ್ತ್ರಗಳನ್ನು ಮಾರಾಟ ಮಾಡಬೇಕಂತಕ್ಕಂಥ ಹವಣಿಕೆಯಲ್ಲಿದ್ದಾರೆ. ಅದನ್ನು ನಾವು ಮೊದಲು ನೆನಪಿನಲ್ಲಿ ಇಟ್ಕೋಬೇಕು. ಇದು ಯುದ್ಧ ಅನ್ನೋದು ಯಾವುದೇ ಕಾರಣಕ್ಕೂ ಪರಿಹಾರ ಅಲ್ಲ, ಪರ್ಯಾಯವಲ್ಲ. ಪಾಕಿಸ್ತಾನ ನೆನಪಿನಲ್ಲಿ ಇಟ್ಕೋಬೇಕು. ಒಂದು ವೇಳೆ ಭಾರತ ದೇಶ ಮನಸ್ಸು ಮಾಡಿದರೆ 3 ಗಂಟೆ ಒಳಗೆ ಇಡೀ ಪಾಕಿಸ್ತಾನವನ್ನೇ ಭಸ್ಮ ಮಾಡ್ಬೋದು. ಅಷ್ಟೊಂದು ಬಲಾಢ್ಯ ಶಸ್ತ್ರಾಸ್ತ್ರಗಳು ಮತ್ತು ವೀರ ಯೋಧರು ನಮ್ಮವರು ಅದಾರ. ಆ ಕಾರಣಕ್ಕಾಗಿ ಪಾಕಿಸ್ತಾನಕ್ಕೆ ಈ ಮೂಲಕ ನಾವು ಎಚ್ಚರಿಕೆ ಕೊಡ್ತೀವಿ. ನಮ್ಮ ದೇಶದ ಸೈನಿಕರಿಗೆ ಶಕ್ತಿಯನ್ನು ನೀಡು. ಯಾವ ರೀತಿ ನೀನು ಲಂಕಾಪಟ್ಟಣವನ್ನು ದಹನ ಮಾಡಿದೆವು, ಹಾಗೆ ಈ ಒಂದು ಪಾಕಿಸ್ತಾನವನ್ನು ದಹನ ಮಾಡಲಿಕ್ಕೆ ನಮ್ಮ ಸೈನಿಕರಲ್ಲಿ ಶಕ್ತಿಯನ್ನು ತುಂಬಲಿ. ಆಮೇಲೆ ನಮ್ಮ ದೇಶವನ್ನು ರಕ್ಷಣೆ ಮಾಡಲಿಕ್ಕೆ, ನಮ್ಮ ಸೈನಿಕರನ್ನು ರಕ್ಷಣೆ ಮಾಡಲಿಕ್ಕೆ ಬಜರಂಗ ಬಲಿ ಆ ಮಾರುತಿ ಸದಾಕಾಲ ನಮ್ಮ ಬೆನ್ನ ಮೇಲಿರಲಿ. ಕೇಂದ್ರ ಸರ್ಕಾರಕ್ಕೆ ನಾವು ಹೆಚ್ಚಿನ ಒಂದು ಬೆಂಬಲವನ್ನು ಕೊಡ್ತೀವಿ. ಜನಸಾಮಾನ್ಯರಾಗಿ ನಾವು ಕೂಡ ಅವಕಾಶ ಸಿಕ್ಕರೆ ಆ ಗಡಿಯಲ್ಲಿ ಹೋಗಿ ಸೈನಿಕರ ಸೇವೆಯನ್ನು ನಾವು ಮಾಡಲಿಕ್ಕೆ ಸನ್ನದ್ಧರಿದ್ದೀವಿ. ಅದಕ್ಕೆ ಸರ್ಕಾರ ಅವಕಾಶ ಕೊಟ್ಟರೆ ಸಾರ್ವಜನಿಕರು ಕೂಡ ಸೇವೆಯನ್ನು ಮಾಡಲಿಕ್ಕೆ ನಾವು ಕೂಡ ಯುದ್ಧದಲ್ಲಿ ಮುನ್ನುಗ್ತೀವಿ. ನಾವು ಇಲ್ಲಿ ಮಾಡ್ತಕ್ಕಂಥ ಕೆಲಸ ಏನಪ್ಪ ಅಂದರೆ ಸಾರ್ವಜನಿಕರು ಪರಸ್ಪರ ಅಣ್ಣ ತಮ್ಮಂದಿರಂತೆ ಬದುಕುವುದು, ಒಬ್ಬರಿಗೊಬ್ಬರು ಸಹಕಾರ ನೀಡುವುದು. ಯಾವುದೇ ಸುಳ್ಳು ವದಂತಿಗಳಿಗೆ, ಯಾವುದೇ ಅಪ್ರಚೋದಿತ ಮಾತುಗಳಿಗೆ, ಯಾವುದೇ ಅಪ್ರಚೋದಿತ ಒಂದು ವಿಷಯಗಳಿಗೆ ಕಿವಿಗೊಡದೆ ನಾವೆಲ್ಲರೂ ಭಾರತೀಯರು ಅಂತಕ್ಕಂಥ ಮನೋಭಾವವನ್ನು ಇಟ್ಟುಕೊಂಡು ನಾವೆಲ್ಲರೂ ನಾವೆಲ್ಲ ಭಾರತೀಯರು, ಯಾವುದೇ ಜಾತಿ ಮತ ಪಂಥ ಪಕ್ಷ ಭೇದ ಭಾವ ಇಲ್ಲದೆ ನಾವೆಲ್ಲರೂ ಒಗ್ಗಟ್ಟಾಗಿ ಇವತ್ತಿನ ದಿವಸ ಭಾರತದ ಪರವಾಗಿ, ಭಾರತದ ಸರ್ಕಾರದ ಪರವಾಗಿ ನಿಂತು ನೆರೆಯ ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನು ನೀಡೋಣ, ಶಾಂತಿ ಸೌಹಾರ್ದತೆಯನ್ನು ಕಾಪಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಒಂದು ಕಾರ್ಯದಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಅಣ್ಣ ತಮ್ಮಂದರಿಗೆ, ಅಕ್ಕ ತಂಗಿಯರಿಗೆ ವಂದಿಸುತ್ತೇವೆ. ನನ್ನ ಹೆಸರು ದಾನಿ ಚೌಟಿ, ನ್ಯಾಯವಾದಿ, ವಿಜಯಪುರ. ಕೆಲಸ ಏನಪ್ಪ ಅಂತಂದ್ರೆ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಸೈನಿಕರಲ್ಲಿ ಧೈರ್ಯ, ಸಾಹಸ ತುಂಬಿ ಅವರ ಮನಸ್ಥೈರ್ಯವನ್ನು ತುಂಬಿ ಶತ್ರು ದೇಶವಾದ ಪಾಕಿಸ್ತಾನವನ್ನು ಸದೈರ್ಯದಲ್ಲಿ ಯಶಸ್ವಿಯಾಗಬೇಕೆಂದು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೀವಿ. ಇವತ್ತಿನ ದಿವಸ ಶನಿವಾರ ಹನುಮಾನ್ ದೇವರ ಒಂದು ದಿನ. ಈ ದಿನದಂದು ನಾವು ಆ ಸೈನಿಕರಲ್ಲಿ ಸಾಹಸ ಧೈರ್ಯ ತುಂಬಿ ಅವರು ಸುಖ ಶಾಂತಿ ನೆಮ್ಮದಿಗಾಗಿ, ಭಾರತ ದೇಶ ಯಾವಾಗಲೂ ಶಾಂತಿ ಪ್ರಿಯರು. ಆ ಶಾಂತಿ ಪ್ರಿಯರಿಗೆ ನಮ್ಮಲ್ಲಿ ಇದನ್ನು ಮಾಡಿ ನೆಮ್ಮದಿ ತುಂಬಲಿಕ್ಕೆ ನಾವು ಹನುಮಾನ್ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಈ ಎಲ್ಲರ ಸೈನಿಕರ ಪರವಾಗಿ ಭಾರತ ದೇಶದ ಹಿತಕ್ಕಾಗಿ ನಾವಿವತ್ತು ಹನುಮಾನ್ ದೇವರ ಪಂಚಾಮೃತ ಅಭಿಷೇಕ ಮಾಡಿದ್ದೀವಿ. ಇದರಿಂದ ಭಾರತ ದೇಶವು ಸುಖ ಶಾಂತಿ ನೆಮ್ಮದಿಯಿಂದ ಇರಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಪಾಕಿಸ್ತಾನವನ್ನು ಪೂರ್ತಿ ಸರ್ವನಾಶ ಆಗಬೇಕೆಂದು ನಾವು ಸೈನಿಕರಲ್ಲಿ ಅವರಲ್ಲಿ ನಾವು ಒಂದಾಗಿ ಶ್ರಮ ವಹಿಸ್ತೀವಿ ಅಂತೇಳಿ ನನ್ನ ಮಾತಾಡಬೇಕು.